ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ವೆದರ್ ಹೆಂಗಿತ್ತು ಅಂದರೆ ಬಿಸಿಲು ಇಲ್ಲ, ಮೋಡಕ್ಕೆ ಮೋಡನೂ ಇಲ್ಲ. ಸೊ ಎರಡೂ ಮಿಕ್ಸಲ್ಲಿತ್ತು. ತುಂಬ ಸೆಕೆ ಅಂದರೆ ಸೆಕೆ. ನಿನ್ನೆ ತರಕಾರಿ ತಂದಿದ್ದನ್ನು ಜೋಡಿಸಿ ಇಟ್ಟಿರಲಿಲ್ಲ. ಸೊ ಹಂಗಾಗಿ ತರಕಾರಿನೆಲ್ಲ ಜೋಡಿಸ್ಕೊಂಡು ಹಾಗೆ ಮಾವಿನ ಹಣ್ಣು ಕೂಡ ತಂದಿದ್ವಿ. ಮಾವಿನ ಹಣ್ಣು ಸೀಸನ್ ಅಲ್ಲ, ಸೀಸನ್ ಇದ್ದಾಗಲೇ ತಿಂದಾಕಬೇಕು ಅಂತ. ಸೊ ಬಟ್ ನಮ್ಮ ಕಡೆ ಅಷ್ಟು ಟೇಸ್ಟ್ ಯಾವುದೂ ಇಲ್ಲ. ಸೊ ಇನ್ನು ಬಿಸಿಬೇಳೆಭಾತ್ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳಿ ಅಕ್ಕಿನ ಬೇಳೆನ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಬಟಾಣಿನ ರಾತ್ರಿ ನೆನೆಹಾಕಿ ಹಾಗೆ ಹುಣಸೆಹಣ್ಣು ಎಲ್ಲನೂ ನೀಟಾಗಿ ಎತ್ತಿಟ್ಕೊಂಡು ಅದಾದಮೇಲೆ ಇವಾಗ ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಕ್ಯಾರೆಟ್ನೆಲ್ಲ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ ಇವಾಗ ಬೇಯೋದಕ್ಕೆ ಅಂತ ತರಕಾರಿಗಳೆಲ್ಲ ಹಾಕಿ ಸ್ವಲ್ಪ ಅರಿಶಿನ ಉಪ್ಪನ್ನ ಹಾಕಿ ಬೇಯೋದಕ್ಕೆ ಇಟ್ಕೊಂಡು ಇನ್ನು ಒಗ್ಗರಣೆಗೆ ಬೇಕಾಗಿರುವಂಥದ್ದು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿಕೊಂಡು ಹಾಗೆ ನನ್ನ ಮಗಳಿಗೆ ಆ್ಯಪಲ್ ತಿನ್ಸೋಣ ಅಂತ ಹೇಳಿ ಸಿಪ್ಪೆನೆಲ್ಲ ಎದ್ದು ಕಟ್ ಮಾಡ್ಕೊತಾ ಇದ್ದೀನಿ. ಅವಳು ಸಿಪ್ಪೆ ಇದ್ದರೆ ತಿನ್ನಲ್ಲ. ಸೊ ಹಂಗಾಗಿ ಸಿಪ್ಪೆನೆಲ್ಲ ನೀಟಾಗಿ ಎರೆದ್ಬಿಟ್ಟು ಕಟ್ ಮಾಡಿ ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡು ಹಾಗೆ ನಾನು ಕೂಡ ಒಂದು ಮಾವಿನ ಹಣ್ಣು ತಿನ್ನೋಣ ಅಂತ ಹೇಳಿ ಅದನ್ನು ಸಹ ನೀಟಾಗಿ ವಾಶ್ ಮಾಡಿಕೊಂಡು ತಿಂತಾಯಿದ್ದೆ. ಸೊ ನಮ್ಮ ಕಡೆ ಅಷ್ಟು ಟೇಸ್ಟು ಇಲ್ಲ, ಸಪ್ಪೆ ಅನಿಸ್ತಾ ಇತ್ತು. ಸೊ ಅಷ್ಟರಲ್ಲಿ ಇದು ಬೆಂದ್ಬಿಟ್ಟಿತ್ತು ತರಕಾರಿ ಅನ್ನ ಎಲ್ಲ. ಸೊ ಹಂಗಾಗಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಇವಾಗ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬೇಯಿಸಿರುವಂತಹ ತರಕಾರಿ ಅನ್ನನ ಹಾಕ್ಬಿಟ್ಟು ಪೌಡರು ಮಸಾಲೆ ಎಲ್ಲನೂ ಹಾಕಿಬಿಟ್ಟು ನಾನು ಶೇಂಗಾನ ಹುರಿದು ಎತ್ತಿಟ್ಕೊಂಡಿದ್ದೆ. ನನಗೆ ಶೇಂಗಾ ಈ ಥರ ಇದ್ರೇ ತುಂಬ ಇಷ್ಟ. ಬಾಯಿಗೆ ಕರುಮ್ ಅಂತ ಸಿಗಬೇಕು.